ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯವ್ವ ಗಂಗವ್ವನ ಮನೆಯಲ್ಲೇ ಇದ್ದಾಳೆ. ಆದರೆ ಬಾಳು ಮಾತ್ರ ಕುರಿ ಕಾಯೋದಕ್ಕೆ ಹೋಗಿರ್ತಾನೆ. ಸುಮಾರು ದಿನ ಆಗಿರುತ್ತೆ. ಆದರೆ ಸುಮಾರು ದಿನದ ಮೇಲೆ ಬರುವನಿರ್ತಾನೆ ಅವನು. ಆವಾಗ ಬಾಳು ತಮ್ಮ ಅಕ್ಕನ ಮನೆಗೆ ಬರ್ತಾನೆ, ಗಂಗಕ್ಕನ ಮನೆಗೆ ಬರ್ತಾನೆ. ಬಂದುಬಿಟ್ಟು ಇದೇನು ಹೇಳ್ದೆ ಕೇಳದೆ ಬಂದಿಯಲ್ಲೋ ಭೀಮಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನೋಡಬೇಕು ಅನ್ನಿಸ್ತು ಬಂದೆ ಅಂತ. ಇಲ್ಲಿ ಬಾಳು ಎಲ್ಲರನ್ನೂ ಕೂಡ್ಕೊಂಡು ಒಂದು 6-7 ಜನನ, ಕುರಿಗೆ ಇಲ್ಲಿ ಮೇವು ಸಿಗಲ್ಲ, ಜಾಲಿ ಮರ ಅವೆಲ್ಲ ಬೇಕಾಗುತ್ತೆ, ಅಲ್ಲಿ ನಿಮ್ಮೂರಲ್ಲಿ ಮೇವು ಸಿಗುತ್ತೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಹೊರಟಿರ್ತಾನೆ. ಈ ಕಡೆ ಬಂದರೆ ಗಂಗಕ್ಕನಿಗೆ ಮಾತಾಡ್ಸೋಕ್ಕೆ ಗಂಗಕ್ಕ ಅಂತ ಬರ್ತಾನೆ. ಆಮೇಲೆ ಏನೋ ಭೀಮಾ ಹೇಳ್ದೆ ಕೇಳದೆ ಬಂದುಬಿಟ್ಟಿದೆಯಲ್ಲೋ ಅಂತ. ಏನು ಹೇಳಬೇಕು, ಅಕ್ಕನ ಮನೆಗೆ ಬರೋಕ್ಕೆ ಹೇಳಿ ಬರಬೇಕಾ ಅಂತಾನೆ. ಅಯ್ಯೋ ಹಂಗೇನಿಲ್ಲ ಕೂತ್ಕೋ ಅಂತ ಹೇಳ್ತಾಳೆ. ಆಮೇಲೆ ಊರವರು ದವಸ ಧಾನ್ಯ ಕೊಟ್ಟವ್ರೆ, ಒತ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಖುಷಿ ಆಗ್ತಾಳೆ, ತುಂಬಾ ಖುಷಿ ಪಡ್ತಾಳೆ. ಇವ್ರದ್ದೆಲ್ಲ ಕುರಿ ಕಾಯ ಕಸುಬಾಗಿರೋದ್ರಿಂದ ಅದರಲ್ಲಿ ಕಂಬಳಿ ಮಾಡೋದು, ಕುರಿ ಕಂಬಳಿ ಮಾಡೋದು ಅದೆಲ್ಲ ಇರುತ್ತೆ. ಹೀಗಾಗಿ ಇವ್ರದ್ದು ಇದು ಕಸುಬು ಆ ಥರ. ಆಮೇಲೆ ಅಲ್ಲ ಗಂಗಕ್ಕ ನೀನು ಬರಲೇ ಇಲ್ಲ ಊರ ಕಡೆ ಅಂತ ಕೇಳ್ತಾನೆ. ಅದಕ್ಕೆ ಹಿಂಗೆ ಕೆಲಸಗಳು ಬರೋಕ್ಕೆ ಆಗ್ತಾಯಿಲ್ಲ ಅಂತಾಳೆ. ಆಮೇಲೆ ಅವ್ವ ಹೆಂಗೈತೆ ಅಪ್ಪ ಹೆಂಗೈತೆ ಅಂತ ಕೇಳ್ತಾನೆ. ಅದಕ್ಕಿಂತ ಮುಂಚೆ ಅವನು ಸೋದರಿಯರ ದಿನ ಅಂತ ಹೇಳ್ಬಿಟ್ಟು ಅಕ್ಕಂಗೆ ಸೀರೆ ತೊಗೊಂಡು ಬಂದಿರ್ತಾನೆ. ಚೆನ್ನಾಗಿರೋ ಸೀರೆನೇ ತಂದು ಕೊಡ್ತಾನೆ. ತಗೋ ಇದು ನಿನಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇದೆಲ್ಲ ಯಾಕೋ ನೀನು ಬಂದಿದ್ದೇ ಸಂತೋಷ, ಈ ಸೀರೆ ಎಲ್ಲ ಏನಕ್ಕೋ ತರಕ್ಕೆ ಹೋದೆ ಅಂತ. ಅದೊಳ್ಳೆ ಸರಿ ಹೋಯ್ತಲ್ಲ, ಅಕ್ಕಂಗೆ ವರ್ಷಕ್ಕೊಂದ್ಸಲಿ ಕೊಡಬೇಕು, ನೀನಂತೂ ಮನೆಗೆ ಬರಲಿಲ್ಲ, ಅದಕ್ಕೆ ನಾನೇ ಇಲ್ಲಿಗೆ ಬಂದೆ ಕೊಡೋಣ ಅಂತೇಳಿ, ನನ್ನ ಸ್ವಂತ ಸಂಪಾದನೆಯಿಂದ ದುಡ್ದಿರೋಂಥ ದುಡ್ಡಲ್ಲಿ ತಂದಿದ್ದೀನಿ ಅಂತ ಹೇಳ್ತಾನೆ. ಬಾಳು ಮಾತ್ರ ಮನೆಗೆ ಬರ್ತಾನೆ ವಾಪಸ್ಸು. ಬಂದ ತಕ್ಷಣವೇ ಅಮ್ಮಂಗೆ ಹುಷಾರಿಲ್ಲ, ಅವ್ವಂಗೆ ಹುಷಾರಿಲ್ಲ ಅಂತ ಹೇಳ್ತಾನೆ ಸುಂದ್ರವ್ವಂಗೆ. ತಕ್ಷಣ ಅವನಿಗೆ ಅಲ್ಲ ಈ ವಿಷಯ ನನಗೆ ಹೇಳ್ಬಾರ್ದ, ಯಾಕೆ ಹೇಳಲಿಲ್ಲ ಯಾರು ಅಂತ ಕೇಳ್ತಾನೆ. ಎಲ್ಲಿ ಹೇಳೋಕ್ಕಾಗುತ್ತೆ, ಅಷ್ಟು ದೂರದಿಂದ ಬರಬೇಕಲ್ಲ ಅಂತ. ಆಮೇಲೆ ಗಂಗವ್ವ ಹೇಳ್ತಾಳೆ, ಆಯಿತು ಇವತ್ತು ಬಂದಿದೆಯಾ ಸರಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲ ನಾನು ಇವಾಗಲೇ ಹೊರಟೆ ಅವನ್ನ ನೋಡೋಕ್ಕೆ ಅಂತಾನೆ. ಇವಾಗ ಬೇಡ ಬಾಳು, ಈಗ ಬಂದಿದೆಯಾ ನಾಳೆ ಹೋಗು ಅಂತ. ಇಲ್ಲ ನಾನು ಈಗಲೇ ಹೋಗಿ ನೋಡಬೇಕು ಅಂತ ಹೊರಟೇ ಬಿಡ್ತಾನೆ. ಭೀಮ ಬಾರ ಹೋಗೋಣ ಅಂತೇಳ್ಬಿಟ್ಟು ಭೀಮನ ಜೊತೆ ಇಬ್ಬರೂ ಅಣ್ಣ ತಮ್ಮ ಹೋಗಬೇಕು. ಆದರೆ ಸತ್ಯವ್ವ ಹೇಳ್ತಾಳೆ, ಅವ್ವ ನಾನು ತಪ್ಪು ಮಾಡಿಬಿಟ್ಟೆ ಅವ್ವ, ನಾನು ಹೋಗ್ಬೇಕಾಗಿತ್ತು ಬಾಳಮ್ಮನ ಜೊತೆ ಅಂತ ಹೇಳ್ತಾಳೆ. ಇವ್ರು ಹೋದ್ರಲ್ಲ ಅವ್ರ ಜೊತೆ ಹೋಗ್ಬೇಕಾಗಿತ್ತು ಅಂತ. ಅವಳು ಸತ್ಯವ್ವ ಹೇಳ್ತಾಳೆ ಫಸ್ಟು, ಇರ್ರಿ ನಾಳೆ ಹೋಗಿರಂತೆ ಅಂತ ಗಂಡಿಗೆ. ಇಲ್ಲ ನಮ್ಮ ಅವ್ವನ್ನ ನೋಡಲೇಬೇಕು, ನಾನು ಹೋಗ್ತೀನಿ ಅಂತ ಅವನು ಹೊರಟೇ ಬಿಡ್ತಾನೆ. ಹಾಗಾಗಿ ಸತ್ಯವ್ವ ಅವ್ರವ್ವನ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತಾಳೆ. ಅವರವ್ವ ಹೇಳ್ತಾಳೆ, ಮತ್ತೆ ಯಾಕೆ ಈಗ ಹೇಳ್ತಿದ್ದೀಯಾ, ಆವಾಗಲೇ ಹೇಳಬೇಕಿತ್ತು ಅಂತಾಳೆ. ಅವಾಗ ಹೇಳಿದರೆ ಏನು ಮಾಡ್ತಿದ್ದವ ಅಂದರೆ, ಆವಾಗಲೇ ಬಾಳು ಜೊತೆ ಕಳಿಸ್ತಾ ಇದ್ನಲ್ಲ ಹೇಳಿದರೆ ಅಂತ. ಸರಿ ಇವಾಗ ಅವ್ರು ಹೋಗಾಯ್ತಲ್ಲ, ಮತ್ತು ಅವ್ರು ಎಲ್ಲಿ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಹೋಗೋದು ಅಂತ ಕೂರ್ಲೂ ಇಲ್ಲ, ಮನುಷ್ಯ ನಿಲ್ಲೂ ಇಲ್ಲ, ಹೋಗೇ ಬಿಟ್ರಲ್ಲವ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಬಿಡು ನೆಕ್ಸ್ಟ್ ಇನ್ನೊಂದು ಸಲ ಹೋಗುವಂತೆ ಅಂತ ಹೇಳ್ಬಿಟ್ಟು ಇವರಿಬ್ಬರು ನಡೆಯೋ ಹೋಗೋಣ ಭೀಮಾ ಅವನ್ನ ನೋಡಬೇಕು ಅಂತ ಹೊರಟೇ ಬಿಡ್ತಾರೆ. ಸತ್ಯವ್ವ ಏನು ಮಾತಾಡೋಕ್ಕೂ ಅವಕಾಶನೇ ಕೊಡಲ್ಲ. ಅವ್ನು ಕೂರ್ಲೂ ಇಲ್ಲ, ಕಾಲು ತೊಳಿಲಿಲ್ಲ, ಕಾಫಿನೂ ಕುಡಿಲಿಲ್ಲ, ತಿಂಡಿನೂ ತಿನ್ನಲಿಲ್ಲ, ಏನಿಲ್ಲ, ಹಾಗೆ ಹೊರಟೇ ಬಿಡ್ತಾನೆ. ಅವ್ವ ಬಾಳು ಮಾಮನ ಕಂಡ್ರೆ ಆ ಅಜ್ಜಿಗೆ ಭಾಳ ಇಷ್ಟ ಅಲ್ಲ ಅವ್ವ ಅಂತ ಕೇಳ್ತಾಳೆ. ಹೌದು, ನನಗಿಂತ ಭೀಮನಿಗಿಂತ ಎಲ್ಲರಿಗಿಂತನೂ ಬಾಳು ಕಂಡ್ರೇ ಅವ್ವಂಗೆ ಇಷ್ಟ. ಅವ್ವ ಕಾಯಿಲೆ ಮಲಗಿಬಿಟ್ಟಿದ್ದಾಳೆ ಅನಿಸುತ್ತೆ ಅಂತ. ಆಮೇಲೆ ಇಬ್ಬರು ಅಣ್ಣ ತಮ್ಮ ನಡ್ಕೊಂಡು ಬರ್ತಾ ಇರ್ತಾರೆ. ಆ ಊರಿಂದ ಈ ಊರಿಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಇಬ್ಬರು ಒಂದೊಂದು ಕಂಬಳಿ ಹಾಕ್ಕೊಂಡು ಹೆಗಲ ಮೇಲೆ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬರುವಾಗ ಹಿಂಗೆ ಮಾತಾಡಿಕೊಂಡು ಅಣ್ಣ ತಮ್ಮ ಎಲ್ಲ ವಿಷಯನೂ ಮಾತಾಡಿಕೊಂಡು ನಡ್ಕೊಂಡು ಬರ್ತಾರೆ. ಗಂಗವ್ವಗೆ ಮಾತ್ರ ಗಂಗವ್ವನ್ನೇ ಯಾಕೆ ಬರಲಿಲ್ಲ ನೀನು ಇಷ್ಟು ದಿನ ಅಂದರೆ, ನೀ ಬರೋದೇ ಇಲ್ಲ ಅಂದಿದ್ದಲ್ಲ, ಇನ್ನು ಈ ಮನೆಗೆ ಕಾಲಿಡಲ್ಲ ಅಂದಿದ್ದಲ್ಲ, ಅದಕ್ಕೆ ನಾನು ಕರೀಲಿಲ್ಲ ಅಂತ ಭೀಮ ಹೇಳ್ತಾನೆ. ಮಾತಿಗೆ ಹಂಗಂದೆ, ಅವತ್ತಿನ ಸಿಟ್ಟಿಗೆ ಬರದೇ ಬರ್ತೀನಿ, ಅವನ್ನ ನೋಡೋಕ್ಕೆ ನಾನು ಬರಬೇಕು ಅಂತ ಹೇಳ್ತಾನೆ.
ನನ್ನನ್ನು ಕರ್ಸ್ಕೊಬೋದಾಗಿತ್ತಲ್ಲ, ನಾನು ಬಂದುಬಿಡ್ತಿದ್ದೆ ಅವನಿಗೆ ಹೋಗಿ ನೋಡ್ಕೊಳಕ್ಕೆ ಅಂತ. ಅದೇ ನೀ ಬರಲ್ಲ ಅಂದಿದ್ದಲ್ಲ, ಅದಕ್ಕೆ ಕರ್ಸ್ಕೊಳ್ಳಿಲ್ಲ ಅಂತ. ಬರ್ತಿದ್ದೆ, ಮಾತಿಗೆ ಹಂಗೆ ಅಂದಿದ್ದೆ ಅವತ್ತಿನ ಸಿಟ್ಟಿಗಷ್ಟೇ. ಬರ್ದೆ ಏನು ಮಾಡ್ತೀನಿ, ಬರ್ತೀನಿ ಅಂತ ಹೇಳ್ತಾಳೆ. ಸತ್ಯವ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ಬಾಳು ಅಂತೂ ಹೊಲ್ಟೆ ಆಗೋಯ್ತು. ಅವನೇನು ಊಟ ತಿಂಡಿ ಕಾಫಿ ಏನೂ ಕುಡಿಯಲ್ಲ, ಸೀದಾ ಹೊರಟೇ ಬಿಡ್ತಾನೆ. ಅವಂಗೆ ಹುಷಾರಿಲ್ಲ ಅಂದ ತಕ್ಷಣ, ಕೇಳಿದ ತಕ್ಷಣ ಹೊರಟೇ ಬಿಡ್ತಾನೆ. ಆಮೇಲೆ ಸತ್ಯವ ಮತ್ತು ಕೂತ್ಕೊಂಡು ಮಾತಾಡ್ತಾರೆ ಇವರು. ಸತ್ಯವನು ಇವಳು ಸುಂದ್ರವ್ವ ಫುಲ್ ಕಾಯಿಲೆನೇ ಮಲಗಿಬಿಟ್ಟಿದ್ದಾಳೆ. ಮಗನ ನೆನ್ಕೊಂಡು ಕಾಯಿಲೆನೇ ಮಲಗಿಬಿಟ್ಟಿದ್ದಾಳೆ. ಮಗಳ ಮನೇಲಿದ್ದರೂ ಕೂಡ ಮಗನ ಬಿಟ್ಟಿರಲಾರ್ದವಳು ಇವಳು ಸುಂದ್ರವ್ವ. ಹಂಗಾಗ್ಬಿಟ್ಟು ದಿನದಿನಕ್ಕೂ ಯೋಚನೆ ಮಾಡಿ ಮಗನ ನೆನ್ಕೊಂಡು ಹಂಗೆ ಸ್ವರ್ಗೋಗ್ತಿರ್ತಾಳೆ. ಅದನ್ನು ನೋಡಿ ನಾಡ್ದೆ ಭೀಮ ಹೋಗಿ ಹೇಳಿ ಕರ್ಕೊಬರ್ತಾಯಿದ್ದಾನೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಒಳಗೆ ಬರ್ತಾನೆ. ಕಂಬಳಿ ಎಲ್ಲ ನೇದಿದ್ದಾಯಿತು, ಇವತ್ತಿಗೆಲ್ಲ ಈ ಕಂಬಳಿಗಳ ಕೆಲಸ ಇವತ್ತಿಗೆ ಮುಗೀತು ಅಂತ ಹೇಳ್ತಾನೆ. ಸದ್ಯ ಒಳ್ಳೇದಾಯಿತು ಬಿಡಿ, ಮಾರಕಾರ ಆಯ್ತವಲ್ಲ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲಿ ನೋಡ್ಕೊಂಡು ಹೇಳ್ತಿದ್ದೀಯಾ, ಎಲ್ಲಿ ನೋಡ್ಕೊಂಡು ಹೇಳಿದ್ರೆ ನಿಂಗೇನು ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಯ್ಯೋ ಅಲ್ಲೇ ನೋಡ್ತಾ ಇದ್ದೀನಿ ಬಿಡಿ ಅಂತ. ಅವಳಿಗೆ ಸುಸ್ತು, ಸರಿಯಾಗಿ ಊಟ ತಿಂದನೆ ಸುಸ್ತು, ಸಂಕಟ ಹಂಗೆಲ್ಲ ಆಗ್ತಾಯಿದೆ. ಅದಕ್ಕೆ ಅವಳಿಗೆ ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಅಲ್ಲೇ ಬರ್ತೀನಿ ಬಿಡಿ ಅಂತ ಅಂದ್ಲ. ಸರಿ ಅಂತ ಹೇಳ್ಬಿಟ್ಟು ಕೂತಿರ್ತಾಳೆ. ಅವನು ಅಲ್ಲ ಮತ್ತೆ ನೀನು ನೋಡು, ಎಲ್ಲರನ್ನೂ ಬಿಟ್ಟು ಮಗನ ನೆನ್ಕೊಂಡು ಈ ಥರ ಕಾಯಿಲೆ ತಂದ್ಕೋತೀಯಲ್ಲ, ಮಗ ಬಂದ ತಕ್ಷಣ ಹುಲಿ ಮರಿ ಆಗ್ತೀಯ ನೋಡು ನೀನು ಅಂತ. ಆಮೇಲೆ ನಗಾಡ್ತಾಳೆ ಅದಕ್ಕೆ. ಹೌದು ಅಂತೇಳ್ಬಿಟ್ಟು ಆಗ ಖುಷಿ ಆಗ್ತಾಳೆ, ನಗಾಡ್ತಿರ್ತಾಳೆ. ಸುಂದ್ರವ್ಗೆ ಬಾಳು ಕಂಡ್ರೆ ತುಂಬ ಆಸೆ. ಬಾಳುಗೆ ಯಾರೂ ಮಾತಾಡೋಂಗಿರಲಿಲ್ಲ, ಯಾರೂ ಬೈಯೋಂಗಿರಲಿಲ್ಲ. ಆ ಥರ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.